ಸೊ ಎಸ್ ದಿಸ್ ಈಸ್ ಮೈ ಬೆಡ್ರೂಮ್. ಆ್ಯಕ್ಚುಲಿ ಈಗ ಬಂದೆ, ಹಿಂದಿನ ವಿಡಿಯೋ ಒಳಗೆ ನೋಡಿರ್ಬೇಕು. ಐ ಮೀನ್ ದ ಸೇಮ್ ಡ್ರೆಸ್. ನೆಕ್ಸ್ಟ್ ವೀಕೆಂಡ್ ಈ ವೀಕೆಂಡ್ ಟ್ರಿಪ್ ಹೊಂಟೇನಿ. ಎಲ್ಲಿ ಹೊಂಟೇನಿ, ಏನು ಹೊಂಟೇನಿ ಅನ್ನೋದು ನೆಕ್ಸ್ಟ್ ವಿಡಿಯೋ ಒಳಗೆ ಗೊತ್ತಾಕೈತಿ. ಸೊ ಅದಕ್ಕೆ ಸ್ವಲ್ಪ ಪ್ರಿಪ್ರೇಷನ್ ಮಾಡೋದಿತ್ತು. ಇವತ್ತು ಹೋಗಿ ಕರೆನ್ಸಿ ಎಕ್ಸ್ಚೇಂಜ್ ಮಾಡಿಸ್ಕೊಳ್ಳೋ ನಮಗೆ, ಯಾಕಂದ್ರೆ ಅಲ್ಲಿ ಬೇರೆ ಕರೆನ್ಸಿ ಯೂಸ್ ಮಾಡ್ತಾರೆ, ಇವರು ಯೂಸ್ ಆಗೋದಿಲ್ಲ. ಆದ್ರೆ ಇವತ್ತು ಹೋಗೋಕೆ ಟೈಮ್ ಆಗಲಿಲ್ಲ, ಯಾಕಂದ್ರೆ ಲ್ಯಾಬ್ ಒಳಗೆ ಕೆಲಸ ಇತ್ತು. ಸೊ ಲ್ಯಾಬಿಂದ ಬರೋ ಅಷ್ಟೊತ್ತಿಗೆ ಅರ್ಧ ತಾಸು ಲೇಟ್ ಆಗಿತ್ತು. ಹೋಗಿ ಬರೋ ಅಷ್ಟೊತ್ತಿಗೆ ಮತ್ತೆ 7 ಗಂಟೆ ಆಕೈತಿ ಅಂತ ಹೇಳಿ ಇವತ್ತು ಹೋಗಲಿಲ್ಲ. ನಾಳೆ ಇನ್ನೂ 1 ಅವರ್ ಜಲ್ದಿ ಬಿಟ್ಟು ಡೈರೆಕ್ಟ್ ಆಫೀಸಿಂದ ಬರ್ಲಿನೇ ಹೋಗ್ತೀನಿ, ಯಾಕಂದ್ರೆ ಇಲ್ಲಿ ಕರೆನ್ಸಿ ಎಕ್ಸ್ಚೇಂಜ್ ಆಗೋದಿಲ್ಲ. ಆಮೇಲೆ ನೆಕ್ಸ್ಟ್ ಮಂತ್ ಇನ್ನೊಂದು ಪ್ಲೇಸಿಗೆ ಹೊಂಟೇನಿ. ಸೊ ಎರಡೂ ಒಂದೇ ಸತಿಗೆ ಎಕ್ಸ್ಚೇಂಜ್ ಮಾಡಿಸೋಣ ಅಂತ ಹೇಳಿ 50 ಯೂರೋ ಎಕ್ಸ್ಚೇಂಜ್ ಮಾಡ್ಸ್ಕೊಂಡು ಬರ್ತೀನಿ. ಮೋಸ್ಟ್ಲಿ ಸಾಕಾಕೈತಿ, ಈಗ ನೋಡಿದ್ದೆಲ್ಲ ಆನ್ಲೈನ್ ಬುಕ್ ಮಾಡೀನಿ. ಫಾರ್ ಎಕ್ಸಾಂಪಲ್ ರೂಮ್ ಬುಕ್ ಮಾಡೀನಿ, ಟಿಕೆಟ್ ಅಂತೂ ಆಲ್ರೆಡಿ DB ಒಳಗೆ ಬುಕ್ ಮಾಡಿದ್ದೆ. ಸೊ ಏನೇನು ಬುಕ್ ಮಾಡೀನಿ, ಹೆಂಗೆ ಅನ್ನೋದೆಲ್ಲ ಇನ್ಫಾರ್ಮೇಷನ್ ಕೊಡ್ತೀನಿ. ಈಗ ಪಟ್ ಅಂತ ಹೇಳಿ ಕಾಫಿ ಮಾಡ್ಕೊಂಡು ಡ್ರೆಸ್ ಚೇಂಜ್ ಮಾಡಿ ಏನಾರು ತಿನ್ನಕ್ಕೆ ತೊಗೊಂಡು ಬರ್ತೀನಿ. I'm looking good. I think I'll finish this video in this itself. ಸೊ ಕಾಫಿ ಮಾಡ್ಕೊಂಬಂದೆ. ನಾಳೆ ಹೇಳಿದಲ್ಲ ಕರೆನ್ಸಿ ತೊಗೊಂಡ್ಬರ್ಬೇಕು. ಆಮೇಲೆ ನಾಡ್ದು ಪ್ಯಾಕಿಂಗ್ ಮಾಡ್ಕೋಬೇಕು. ಇವತ್ತೇನಿಲ್ಲ, ಇವತ್ತು ಸ್ವಲ್ಪ ರೆಸ್ಟ್, ಮನೆ ಸ್ವಲ್ಪ ಕ್ಲೀನ್ ಮಾಡಿಟ್ಬಿಡ್ತೀನಿ. ಅಂದ್ರೆ ನಾಳೆ ನಾಡ್ದು ಚಿಂತೆ ಇರಲ್ಲ. ಒಂದಿನ ಇರತ್ತೀನಿ, ಅಲ್ಲೇ ಉಳ್ಕೊಳತ್ತೀನಿ. ರೂಮ್ ಬುಕ್ ಮಾಡೀನಿ Airbnb ಒಳಗೆ. ಸೊ ಸ್ಟಾರ್ಟಿಂಗಿಂದ ಹೇಳ್ಕೊಂತ ಹೋಗ್ತೀನಿ. ಟಿಕೆಟ್ 2 ವೀಕ್ಸ್ ಮೊದಲು ಮಾಡಿದ್ದೆ. ಸೊ ಟು ಆ್ಯಂಡ್ ಫ್ರೋ 40 ಯೂರೋಸ್ ಆತ. 40 ಯೂರೋಸ್ ಅಂದ್ರೆ 3000 ರೂಪೀಸ್, 3600 ರೂಪೀಸ್. ಇನ್ನೂ ಸ್ವಲ್ಪ ಜಲ್ದಿ ಮಾಡಿದ್ದೆ ಅಂದರೆ ಇನ್ನೂ ಒಂದು 10 ಯೂರೋ, 1000 ರೂಪಾಯಿ ಕಡಿಮೆ ಆಕಿತ್ತೇನೋ. ಬಟ್ ಓಕೆ, ನೆಕ್ಸ್ಟ್ ಟ್ರಿಪ್ ಆಲ್ರೆಡಿ ಈಗ ಫ್ಲೈಟ್ ಚೆಕ್ ಮಾಡತ್ತೀನಿ. 15 ಯೂರೋ ಒಳಗೆ ಒನ್ ವೇ ಫ್ಲೈಟ್ ಆಗೋದು ಚಾನ್ಸಸ್ ಐತಿ. ಅದು ಹಿಂಗೆ ಸ್ಯಾಟರ್ಡೇ ಈವ್ನಿಂಗ್ ಹೋಗಿ ಸಂಡೇ ಬರ್ತೀನಿ. ಸೊ ಇದು ಸ್ಯಾಟರ್ಡೇ ಬೆಳಗ್ಗೆ 5:15 ಇಲ್ಲಿ ಮನೆ ಬಿಟ್ಟೆ ಅಂತಂದ್ರೆ ಅಲ್ಲಿ ರೀಚ್ ಆಗೋಷ್ಟೊತ್ತಿಗೆ 11:30 ಆಗಿರ್ತೈತಿ. ಆಮೇಲೆ ರೂಮ್ ಬುಕ್ ಮಾಡೇನಲ್ಲ. ಸೊ ರೂಮ್ ಎಷ್ಟು ಬಿತ್ತು, 29 ಯೂರೋಸ್ ಬಿತ್ತು. ಕಿಚನ್ ಬಾತ್ರೂಮ್ ಶೇಡ್ ಐತಿ. ಬಟ್ ಓಕೆ, ಒಂದು ನೈಟಿಗೆ ನಡೀತೈತಿ. ಮೋಸ್ಟ್ಲಿ ಸ್ನಾನ ಮಾಡಲ್ಲ, ಬಟ್ ಬೆಳಗ್ಗೆ ಫ್ರೆಶ್ ಆಗೋಕ್ಕೆಲ್ಲ ಓಕೆ. ಆಮೇಲೆ ಅದು ರೂಮ್ ಬುಕ್ ಮಾಡಿದ್ದು ಆ್ಯಕ್ಚುಲಿ ಚೆಕ್ ಇನ್ ಇರೋದು ಸಾಯಂಕಾಲ ಅಂದರೆ ಮಧ್ಯಾಹ್ನ 3 ಗಂಟೆ ಮೇಲೆ. ಸೊ ಬೆಳಗ್ಗೆ 11:30 ಮಧ್ಯಾಹ್ನ 3 ಗಂಟೆ ಮಟ್ಟ ನಾನು ಹೊರಗೆ ಸಿಟಿ ನೋಡೋಣಂತೈತಿ. ಆಮೇಲೆ ಬ್ಯಾಗೆಲ್ಲ ಇಟ್ಟು ಫ್ರೆಶ್ ಆಗಿ ಮತ್ತು ನೈಟ್ ವ್ಯೂ ನೋಡೋದೈತಿ. ಸೂಪರ್ ಇರ್ತೈತಿ. ಒನ್ ಆಫ್ ದ ಯುರೋಪಿಯನ್ ಸಿಟೀಸ್ ದ್ಯಾಟ್ ಐ ವಾಂಟೆಡ್ ಟು ವಿಸಿಟ್ ಆ್ಯಂಡ್ ಐ ಸ್ಟಿಲ್ ಡಿಂಟ್ ವಿಸಿಟ್. 4 ವರ್ಷ ಆತಿಂದ ಹೋಗಿಲ್ಲ ಅದಕ್ಕೆ. ಸೊ ಒಬ್ಬಿಗೆ ಹೊಂಟೀನಿ, ನೋಡೋಣ ಅಂತ ಏನಾಗ್ತೈತಿ. ಬಟ್ ದ ಥಿಂಗ್ ಈಸ್, ಸಂಡೇ 23ನೇ ತಾರೀಕು ಇಲ್ಲಿ ಎಲೆಕ್ಷನ್ ಐತಿ ಜರ್ಮನಿ ಒಳಗೆ. ಬರೋದು 7 ಗಂಟೆ ಆಕೈತಿ. ಮೋಸ್ಟ್ಲಿ ಕನೆಕ್ಷನ್ ಏನು ಪ್ರಾಬ್ಲಮ್ ಇಲ್ಲ, ಯಾಕಂದ್ರೆ ನಾನು ಆಲ್ರೆಡಿ ಟ್ರೈನ್ ಬುಕ್ ಮಾಡಿರ್ತೀನಿ. ಸೊ ಹಂಗೇನಾದ್ರು ಪ್ರಾಬ್ಲಮ್ ಇತ್ತಂದ್ರೆ ಇತ್ತಂತಂದ್ರೆ ಆ್ಯಪ್ ಒಳಗೆ ತೋರಿಸ್ತೈತಿ ಯು ಕೆನಾಟ್ ಬುಕ್ ಅಂತ ಹೇಳಿ. ಸೊ ಪ್ರಾಬ್ಲಮ್ ಏನಿಲ್ಲ. ಈಗ ಮೇನ್ ನನಗೆ ಏನಿರೋದು ಅಂತಂದ್ರೆ ಕರೆನ್ಸಿ ಎಕ್ಸ್ಚೇಂಜ್ ಮಾಡಿಸ್ಕೊಳ್ಳೋದು. ಆಮೇಲೆ ಸಣ್ಣ ಪುಟ್ಟ ಐಟಮ್ಸ್ ತಗೋಬೇಕು, ಕ್ರೀಮ್, ಆಮೇಲೆ ಬಾಡಿ ವಾಶ್ ಇವೆಲ್ಲ ನೋಡ್ತೀನಿ. ಅಲ್ಲಿ ತಗೋತೀನಿ, ಇಲ್ಲ ಅಲ್ಲೇ ಬೇಕಂತಂದ್ರೆ ಅಲ್ಲೇ ಹೋಗಿ ತೊಗೊಳ್ಳೋಣ ಅಂತೇಳಿ. ಜರ್ಮನಿ ಇರುತ್ತೆ, ಅಲ್ಲಿನ ಸಂಡೇ ಕ್ಲೋಸ್ ಇರ್ತಾವ ಅಂತ ಡೌಟ್ ನಂಗೆ. ಯಾಕಂದ್ರೆ ಇಲ್ಲಿ ಪೋಲೆಂಡ್ ಒಳಗೆ ಚೆಕ್ ಮಾಡತ್ತಿದೆ. ಪೋಲೆಂಡ್ ಒಳಗೆ ಸಂಡೇ ಫುಲ್ ಡೇ ಶಾಪ್ಸ್ ಓಪನ್ ಇರ್ತಾವೆ. ಜರ್ಮನಿ ಒಳಗೆ ಅಷ್ಟೇ ಸ್ವಲ್ಪ ಸ್ಪೆಷಲ್. ಬಟ್ ಯಾ, ಒಂದು ನೈಟ್ ಡ್ರೆಸ್, ಒಂದು ಚಲೋ ಡ್ರೆಸ್, ಆಮೇಲೆ ಹೋಗುವಾಗ ಏನು ಹಾಕೊಂಡು ಹೋಗಿರ್ತೀನಿ ಅದನ್ನ ಹೊಳ್ಳಿ ಹಾಕೊಂಡ್ಬರ್ತೀನಿ. ಸೊ ಅಷ್ಟು ಸಾಕು ಡ್ರೆಸ್. ಎಲ್ಲಾನು ಬ್ಯಾಕ್ ಪ್ಯಾಕ್ ಒಳಗೆ ಪ್ಯಾಕ್ ಮಾಡಿಕೊಡತ್ತೀನಿ. ಅದೆಲ್ಲ ತೋರಿಸ್ತೀನಿ. ಈಗ ಸದ್ಯಕ್ಕೆ ಏನಿಲ್ಲ, ಎಲ್ಲ ನಾಳೆ ನಾಡ್ದು ಪ್ಯಾಕ್ ಮಾಡ್ತೀನಿ. ಬಟ್ ಮೇನ್ ಏನಂತಂದ್ರೆ ನನಗೆ ಟ್ರಾವೆಲ್ ಮಾಡುವಾಗ ಫುಡ್ ಏನು ತೊಗೊಂಡು ಹೋಗ್ಬೇಕು ಅನ್ನೋದು ಅರ್ಥ ಆಗೋದಿಲ್ಲ. ಇದು ಬೆಳಗ್ಗೆ ಸ್ಟಾರ್ಟ್ ಆಗ್ತೀನಲ್ಲ. ಸೊ ಬೆಳಗ್ಗೆ ಮೋಸ್ಟ್ಲಿ ತಿನ್ನಲ್ಲ, ಅದಕ್ಕೆ ಸ್ಯಾಂಡ್ವಿಚ್ ಏನಾರು ತೊಗೊಂಡೋಗ್ತೀನಿ. ಆದ್ರೆ ಫುಲ್ ಡೇ ನಂಗೆ ರೈಸ್ ಇಲ್ಲ ಅಂತಂದ್ರೆ ಮನಸ್ಸು ಏನೋ ಮಿಸ್ಸಿಂಗ್ ಅನಿಸ್ತೈತಿ. ಸೊ ಅಲ್ಲಿ ಹೋದ್ಮೇಲೆ ನಾನು ಬ್ಯಾಗ್ ಇಡೋ ಮಟಾನು ಲೈಕ್ ತಿರ್ಗಾಡ್ತಿರ್ತೀನಿ. ಅವಾಗ ಊಟ ಮಾಡ್ಬೋದು, ಹೊಸ ಫುಡ್ ಟ್ರೈ ಮಾಡ್ಬೇಕು. ಆ್ಯಕ್ಚುಲಿ ಲಾಸ್ಟ್ ಟೈಮ್ ಡ್ರೆಸ್ಡನ್ ಹೋದಾಗ ಏನೂ ತಿನ್ನೋಕ್ಕಾಗಲಿಲ್ಲ, ಬರೀ ಜಪನೀಸ್ ಏನೋ ಒಂದು ಏಷ್ಯನ್ ರೈಸ್ ತಿಂದೆ. ಅದಕ್ಕಿಂತ ಡ್ರೆಸ್ಡನ್ ಒಳಗೆ ಲೋಕಲ್ ಫುಡ್ ಚಲೋ ಇರ್ತದೆ ಅಂತ. ಸೊ ಅದ್ರ ಸಿಗಲಿಲ್ಲ ನನಗೆ ಲೋಕಲ್ ರೆಸ್ಟೋರೆಂಟಲ್ಲೂ. ಸೊ ಈ ಸತಿ ಮೊದಲೇ ಲಿಸ್ಟ್ ಮಾಡಿ ಇಟ್ಕೊಳತ್ತೀನಿ. ಟ್ರೈನ್ ಒಳಗೆ 4 ತಾಸು ಇರ್ತೈತಿ, 5 ತಾಸು ಇರ್ತೈತಿ. ಸೊ ಎಫೆಕ್ಟಿವ್ ಆಗಿ ಯೂಸ್ ಮಾಡೋಣ ಅಂತೇಳಿ ಅಷ್ಟೇ. ಮತ್ತೇನು ಬ್ಯಾಕ್ಗ್ರೌಂಡ್ ಇನ್ಫಾರ್ಮೇಷನ್ ಅಷ್ಟೇ. ಮತ್ತೇನು ಪ್ಯಾಕ್ ಮಾಡುವಾಗ ಸಿಗ್ತೇನಂತ. $100, das ist doch 14.000. Hello. I would like to exchange from euro to
around 30 to 50. So I want to know first for 30 euros. All the payments with this. But this one is okay, right? Okay. Yes. ಇಲ್ಲಿ ಮಟ್ಟ ಬಂದೆ ಸುತ್ತ ಹೊಡೆದ ಮತ್ತೆ ಹೊಡೆಯಲ್ಲೇ ಬಂದೆ ಈಗ ನೆಕ್ಸ್ಟ್ 5 ಮಿನಿಟ್ಸಿಗೆ ಟ್ರೈನ್ ಐತಿ. ಅದು ಮಿನಿ ಕೂಪನ್ ಸಿಕ್ಕಾವು ಇದ್ದಂಗೆ ಬೇರೆದಿಲ್ಲ ಚಾಕ್ಲೇಟ್ ಒಣಾಕಿದೆ. ನಾಳೆ ಟ್ರಾವೆಲ್ ಮಾಡೋಕೆ ಇಷ್ಟು ಸ್ನ್ಯಾಕ್ಸ್ ಇದಾವೆ, ಅದ್ರೊಳಗೆ ಇಷ್ಟು ತೊಗೊಂಡು ಹೋಗಲ್ಲ, ಸಪ್ರೇಟ್ ಡಬ್ಬಿ ತೊಗೊಂಡು ಹೋಗ್ತೀನಿ. ಫಾರ್ ಎಕ್ಸಾಂಪಲ್ ಇದ್ರೊಳಗೆ ಒಂದು 4, ಇದ್ರೊಳಗೆ ಒಂದು ಸ್ವಲ್ಪ, ಇದ್ರೊಳಗೆ ಒಂದು ಸ್ವಲ್ಪ. ಆಮೇಲೆ ಈ ಫ್ರೂಟ್ಸ್ ಇದು ಪಕ್ಕ. ಇಲ್ಲಿ ಒಂದು ಇದನ್ನೈತಿ ಬೇಕ್ರಿ ಐಟಮ್ ಬೆಳಗ್ಗೆ ತಿನ್ನೋಕೆ. ಇಷ್ಟೆಲ್ಲ ಸಾಮಾನು ಈ ಬ್ಯಾಗ್ ಒಳಗೆ ಪ್ಯಾಕ್ ಮಾಡ್ಕೋಬೇಕು. ಇದು ಒಂದೇ ಬ್ಯಾಗ್ ಒಯ್ಯಾತೀನಿ. ಸೊ ಇದ್ರೊಳಗೆ 2 ದಿನಕ್ಕೆ ಬಟ್ಟೆ ಐತಿ, ಅಂದ್ರೆ ಹೋಗುವಾಗ ಒಂದು ಹಾಕೊಂಡು ಹೋಗಿರ್ತೀನಿ ಟ್ರಾವೆಲಿಗೆ, ಅದನ್ನು ಹೊಳ್ಳಿ ಹಾಕೊಂಬರ್ತೀನಿ. ಇದ್ರೊಳಗೆ ಅಲ್ಲಿ ಹೋದ್ಮೇಲೆ ಒಂದು ಚೇಂಜ್ ಮಾಡೋಕೈತಿ, ಆಮೇಲೆ ನೈಟ್ ವೇರ್ ಐತೆ ಅಷ್ಟೇ. ಅದು ಬಿಟ್ಟರೆ ಸ್ನ್ಯಾಕ್ಸ್ ತಿನ್ನೋಕೆ ಹೋಗುವಾಗ ಆಮೇಲೆ ಬರುವಾಗ. ಆಮೇಲೆ ದುಡ್ಡು ತಗೋ ನಂದು ಡೈರಿ, ಗಾಗಲ್ಸ್, ಯಾಕಂದ್ರೆ ಅಲ್ಲಿ ಸನ್ನಿ ಐತಿ, ಬಟ್ ಅದು ಹಾಕೋದೇನೋ ಗೊತ್ತಿಲ್ಲ, ಇಟ್ಕೊಳತ್ತೀನಿ. ಇವು ನಂದು ರೆಡಿ ಆಗೋದು ಐಟಮ್ಸ್, ನನ್ನ ಪರ್ಸ್ ಆ್ಯಂಡ್ ಮೈ ಫೋನ್ ಅಷ್ಟೇ. ಈಗ ಇಷ್ಟು ಬ್ಯಾಗ್ ಒಳಗೆ ಹಾಕ್ಬೇಕಾ, ಬ್ಯಾಗ್ ಒಳಗೆ ಹಾಕಿ ಪ್ಯಾಕ್ ಮಾಡಿ ಊಟ ಮಾಡಿ ಸ್ನಾನ ಮಾಡಿ ಮಲ್ಕೊಂಬಿಟ್ರೆ ಮುಗೀತು. ಪ್ರಾಬ್ಲಮ್ ಏನಂತಂದ್ರೆ ನಾನು ಟಿಕೆಟ್ ಬುಕ್ ಮಾಡುವಾಗ ಕನೆಕ್ಷನ್ನ ಮನೆಯಿಂದ ಕನೆಕ್ಷನ್ನ ಓಕೆ ಮಾತಾಡ್ಕೊತ ಪ್ಯಾಕ್ ಮಾಡ್ತೀನಿ. ಫಸ್ಟ್ ಮತ್ತೆ ಇಡಾತೀನಿ, ಅಂದ್ರೆ ಇದನ್ನು ರೂಮಿಗೆ ಹೋದ್ಮೇಲೆ ತೆಗಿಯೋದು, ಅಲ್ಲಿ ಬಿಟ್ಟು ಅದೇನು ಬೇಕಾಗಲ್ಲ, ಅದು ಲಾಸ್ಟ್ ಇದ್ದರೆ ಸಾಕು. ಸೊ ನಾನು ಟಿಕೆಟ್ ಬುಕ್ ಮಾಡುವಾಗ ಕನೆಕ್ಷನ್ ಚೆಕ್ ಮಾಡಿದ್ದೆ. ಕನೆಕ್ಷನ್ ತೋರಿಸಿದ್ದು ಬೆಳಗ್ಗೆ ನಾನು ಮನೆ 5:30 ಬಿಟ್ಟರೆ ನಡಿತೈತಿ ಅಂತ. ಬಟ್ ಈಗ ನಿನ್ನೆ ಚೆಕ್ ಮಾಡತ್ತಿದ್ದೆ ಬರ್ಲಿನಿಂದ ಬರುವಾಗ ಎಷ್ಟು ಗಂಟೆಗೆ ಹೋಗ್ಬೇಕು ಅಂತ ಹೇಳಿ, ಯಾಕಂದ್ರೆ ನಿನ್ನೆ ಬರ್ಲಿನಿಗೆ ಕರೆನ್ಸಿ ಎಕ್ಸ್ಚೇಂಜ್ ಮಾಡ್ಸಕ್ಕೆ ಹೋಗಿದ್ದೆ. ಬರುವಾಗ ಕನೆಕ್ಷನ್ ಚೆಕ್ ಮಾಡಿದೆ, ನಾಳೆ ಬೆಳಗ್ಗೆ 5:15 ಏನೋ ತೊಗೊಳ್ಬೇಕಾಗಿತ್ತು, ಅದು ಇಲ್ಲ. ಯಾಕಂದ್ರೆ ಇಲ್ಲೇನೋ ಕನ್ಸ್ಟ್ರಕ್ಷನ್ ಪ್ರಾಬ್ಲಮ್ ಆಗಿ ಕನೆಕ್ಷನ್ ಎಲ್ಲ ಮೂವ್ ಮಾಡ್ಯಾರ. ಸೊ ಐ ಹ್ಯಾವ್ ಟು ಲೀವ್ ಹೋಮ್ ಬೈ 4:20. 4:20 ಅಂದ್ರೆ ಮನೆ ಬಿಟ್ಟಿರ್ಬೇಕು ನಾನು, ಇಲ್ಲ ಅಂತಂದ್ರೆ ನಂದು ಟ್ರಿಪ್ ಎಲ್ಲ ಕ್ಯಾನ್ಸಲ್ ಆಕೈತಿ. ಸೊ ದ್ಯಾಟ್ ಇಸ್ ದ ಸಿಚುವೇಶನ್. ನಾವು 4:20 ಬಿಡ್ಬೇಕಂದ್ರೆ 3:15 ಇಡಬೇಕು. 3:15 ನಮ್ಗೆ ಹಂಗೆ ಸ್ನಾನ ಮಾಡಿದ್ರೆ ಎಲ್ಲಿ ಹೋಗಕ್ಕೆ ಮನ್ಸಾಗಂಗಿಲ್ಲ. ಆಮೇಲೆ ನಾನು ಅಲ್ಲಿ ರೂಮ್ ಹೆಂಗಿತ್ತಂತೂ, ಅಲ್ಲಿ ಬಾತ್ರೂಮ್ ಹೆಂಗಿರ್ತೈತೆ ಅನ್ನೋದು ಗೊತ್ತಿಲ್ಲ, ಅದಕ್ಕೆ ಅಲ್ಲಿ ಸ್ನಾನ ಮಾಡ್ತೀನಿ ಅನ್ನೋದು ಡೌಟ್. ಸೊ ಬೆಳಗ್ಗೆ ಸ್ನಾನ ಮಾಡ್ಬೇಕು, ಈಗೂ ಸ್ನಾನ ಮಾಡ್ಬೇಕು. ಈಗ ಹೆಡ್ ವಾಶ್ ಮಾಡ್ಕೋಬೇಕು. ನಾಳೆ ಹಂಗೆ ನಾರ್ಮಲ್ ಫ್ರೆಶ್ ಅಪ್ ಆಗಿ ಮೈಗೆ ಒಂಚೂರು ನೀರು ಹಾಕೊಂಡು ಹೋದ್ರೆ ಸಾಕು. ಅದು ಬಿಟ್ಟರೆ ಅಪ್ಡೇಟ್ಸ್ ಏನಂತಂದ್ರೆ ವೆದರ್ ಚಲೋ ಐತಿ, ಆದರೆ ಬೆಳಗ್ಗೆ ಸ್ವಲ್ಪ ಥಂಡಿನೂ ಇರ್ತೈತಿ. ಸೊ ಫುಲ್ ಪ್ಯಾಕ್ ಆಗಬೇಕು. ಆಮೇಲೆ ಫುಡ್ಡಿಗೆ ಏನು ಒಯ್ಯಾತಿಲ್ಲ, ಬರೀ ಸ್ಯಾಂಡ್ವಿಚ್ ಆಮೇಲೆ ಸ್ನ್ಯಾಕ್ಸ್ ಒಯ್ಯಾತೀನಿ. 2 ಸ್ಯಾಂಡ್ವಿಚ್ ಒಯ್ಯಾತೀನಿ. ಸೊ ನಡೀತೈತಿ. ಫ್ರೂಟ್ಸ್ ಅದಾವೆ, ಆಮೇಲೆ ಡ್ರೈ ಫ್ರೂಟ್ಸ್ ಅದಾವೆ, ಚಿಪ್ಸ್ ಅದಾವೆ. ಸೊ ಅದೆಲ್ಲ ಸಾಕೈತಿ. ಸೊ ಇಟ್ ಈಸ್ ಗೋಯಿಂಗ್ ಟು ಬಿ ಲಿಟಲ್ ಬಿಟ್ ಲಾಂಗರ್ ಟ್ರಿಪ್ ದ್ಯಾನ್ ಎಕ್ಸ್ಪೆಕ್ಟೆಡ್. ಬರ್ಲಿನಿಗೆ ಹೋಗ್ಬೇಕಂದ್ರೆ ನನಗೆ ಆಲ್ಮೋಸ್ಟ್ 3 hours ತೊಗೊಳತೈತಿ, ವಿಚ್ ಐ ಡಿಂಟ್ ಎಕ್ಸ್ಪೆಕ್ಟ್. ಬಟ್ ಐ ಕೆನಾಟ್ ಕಂಪ್ಲೇನ್ ಮಾಡಾತೀನಿ, ಬಟ್ ಅದ್ರ ಕಂಪ್ಲೇಂಟ್ ಮಾಡೋಂಗಿಲ್ಲ ಅಂತ ಹೇಳೋದು. ಸೊ ಅಷ್ಟ. ಈಗ ಪಟ್ ಇವನ್ನೆಲ್ಲ ಇಟ್ಟೆ ಅಂತಂದ್ರೆ ಕೆಲಸ ಮುಗೀತು. ಇವನ್ನೆಲ್ಲ ಹಾಕೋತೇನೋ ಇಲ್ಲೋ ಗೊತ್ತಿಲ್ಲ, ಆದರೆ ಇಟ್ಕೊಳ್ಳೋದಂತೂ ಇಟ್ಕೊಂಡು ಹೋಗ್ಬೇಕು. ಯಾಕಂದ್ರೆ ಅಲ್ಲಿ ಹೋದ್ಮೇಲೆ ಅಯ್ಯೋ ಅದು ತಂದಿಲ್ಲ ಇದು ತಂದಿಲ್ಲ ಅಂದ್ಕೊಳ್ಳೋಕ್ಕಿಂತ ಇಟ್ಸ್ ಬೆಟರ್ ಟು ಕೀಪ್ ಥಿಂಗ್ಸ್. ಹಿಂಗೆಲ್ಲ ಹಿಂಗೆ ಗಜಿಬಿಜಿ ಇಟ್ಕೊಳಕ್ಕೆ ಮನ್ಸಾಗಂಗಿಲ್ಲ, ಎಲ್ಲ ನೀಟಾಗಿರ್ಬೇಕು. ಯಾಕಂದ್ರೆ ಆಮೇಲೆ ತೆಗೆದು ಎಲ್ಲ ಇದನ್ನ ಗಜಿಬಿಜಿ ಆಗಿ ಹಾಕೋವು. ಇಟ್ಕೊಳ್ಳೋದು ಗಜಿಬಿಜಿ ಇಟ್ಕೊಂಡ್ರೆ ಇದು ಹ್ಯಾಂಡ್ ಕ್ರೀಮ್, ಯೂಸ್ ದಿಸ್ ಹ್ಯಾಂಡ್ ಕ್ರೀಮ್ ಕಮೀಲಿ, ಚಲೋ ಇರ್ತೈತೆ ಸ್ಮೆಲ್. ಈ ಥಂಡಿಗೆ ನಾ ಸ್ವಲ್ಪ ಕ್ರೀಮ್ ಇಟ್ಕೋಬೇಕು. ಕಂಡೀಷನರ್ ಇದಕ್ಕೆ ಹಾಕ್ಕೊಂಡೀನಿ, ದೊಡ್ಡ ಡಬ್ಬಿ ಒಯ್ಯೋ ಬದಲಿ ಇದಿಷ್ಟು ಒಯ್ದರೆ ಸಾಕು ಒನ್ ಡೇ. ಈಗ ನಾಳೆ ಸ್ನಾನ ಮಾಡಿ ಮಾಯ್ಶ್ಚರೈಸರ್ ಇಟ್ಕೋಬೇಕು, ಅದು ಬರೆಯೋಂಗಿಲ್ಲ. ಸ್ಯಾನಿಟೈಸರ್, ಟಿಶ್ಯೂಸ್. ಸೊ ಇವೆಲ್ಲ ಮೇಕಪ್ ಮತ್ತು ಸ್ಯಾನಿಟರಿ ಇಲ್ಲೈತಿ. ನೆಕ್ಸ್ಟ್ ಗಾಗಲ್ಸ್
ಆ್ಯಂಡ್ ಅಡ್ಯಾಪ್ಟರ್ ಯಾಕಂದ್ರೆ ನಂದು ಚಾರ್ಜರ್ ಇಂಡಿಯನ್ ಚಾರ್ಜರ್ ಐತಿ ಇಲ್ಲಿದ್ದಿಲ್ಲ. ಸೊ ಅದು ಇಟ್ಕೋಬೇಕು. ಈಗ ಫುಡ್ ಐಟಮ್ಸ್, ಚಿಪ್ಸ್, ಡ್ರೈ ಫ್ರೂಟ್ಸ್, ಎಷ್ಟು ಚಂದ ಪ್ಯಾಕ್ ಮಾಡಿ, ಮಿನಿ ಕೇಕ್ಸ್ ತೊಗೊಂಬಂದೆ. I hope they don't get crushed. If not, I will have to eat powdered cake. ಆಮೇಲೆ ಇದು ಒಂದು ವಾಫಲ್ಸ್ ಐತಿ, ವಾಫಲ್ ಯಾ. ಸೊ ಯಾ ಇದಾಯ್ತು. ಆಮೇಲೆ ಇದು ನನ್ನ ಬೈ ದ್ಯಾಟ್ ಗೋಸ್ ಬ್ಯಾಕ್. ಓದಕ್ಕೆ ಯಾವ ಬುಕ್ ತೊಗೊಳ್ಳಿ ಗೊತ್ತಾಗಲ್ಲ, ಯಾಕಂದ್ರೆ ನನ್ನ ಕೈಲಿಗೆ ಕೊಟ್ಟಿದ್ದ ಬುಕ್ ಓದಾತೀನಿ ನೀನು, ಆದರೆ ಅದು ಸ್ವಲ್ಪ ಸೈಡಿಗೆ ಹರಿದೈತಿ, ಅದನ್ನ ಇಟ್ಕೊಂಡು ಹೋದೆ ಅಂದ್ರೆ ಮತ್ತೆ ಇನ್ನೊಂಚೂರು ಹರಿಬಾರ್ದು ಅಂತೇಳಿ. ದೆನ್ ಈಸ್ ಮೈ ಪಾಸ್ಪೋರ್ಟ್, ನಂದು ಪರ್ಸ್, ಇದೊಂದು ಎಕ್ಸ್ಟ್ರಾ ಬ್ಯಾಗ್ ಇಟ್ಕೊಳತ್ತೀನಿ ಇನ್ ಕೇಸ್ ಏನಾರ ಇಟ್ಕೋಬೇಕು, ಇಲ್ಲ ಅಲ್ಲಿ ಏನಾರ ತೊಗೊಂಡೆ ಅಂತಂದ್ರೆ, ಶಾಪಿಂಗ್ ಹೋದೆ ಅಂತಂದ್ರೆ ಇರಲಿ ಅಂತ ಹೇಳಿ ಒಂದು ಬ್ಯಾಗ್ ಇಟ್ಕೊಳತ್ತೀನಿ. ದ್ಯಾಟ್ಸ್ ಆಲ್. ಎಲ್ಲ ಬಂತು. ಬೆಳಗ್ಗೆ ಸ್ಯಾಂಡ್ವಿಚ್ ಇಟ್ಕೊಂಡ್ರೆ ಐ ಆಮ್ ಡನ್. ಓ ಯಾ, ಮೊಬೈಲ್ ಚಾರ್ಜರ್ ಇಟ್ಕೋಬೇಕು. ಈಗ ಚಾರ್ಜ್ ಹಾಕೀನಿ, ಇಯರ್ಫೋನ್ಸ್ ಚಾರ್ಜ್ ಹಾಕೀನಿ. ಸೊ ಅದು ಚಾರ್ಜ್ ಆದಮೇಲೆ ಅದೊಂದು ಇಟ್ಕೊಂಡ್ರೆ ಐ ಆಮ್ ಡನ್ ಪ್ಯಾಕಿಂಗ್ ಇಟ್. ಐ ವಿಲ್ ಸಿ ಯು ಇನ್ ಮೈ ನೆಕ್ಸ್ಟ್ vlog and wait and see where I will be going. Until then, bye bye.